ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಶಿಕ್ಷಕರ ನೇಮಕಾತಿ ಗುಡ್ ನ್ಯೂಸ್ ಮಾಹಿತಿಯನ್ನು ಕೊಡ್ತೀನಿ. ಖಾಲಿ ಹುದ್ದೆಗಳ ವಿವರ, ಸರ್ಕಾರ ಗುಡ್ ನ್ಯೂಸ್ ಕೂಡ ಕೊಡ್ತಾ ಇದೆಯಾ, ನೀವು ಯಾರಿಗೆ ಏನು ಸುದ್ದಿ, ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಆ ಚಾನಲ್ಗೆ ಸಬ್ಸ್ಕ್ರೈಬ್ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ. ರಾಜ್ಯ ಶಾಲೆಯಲ್ಲಿ ಮಂಜೂರು ಮತ್ತು ಖಾಲಿ ಹುದ್ದೆಗಳ ವಿವರ ಕೊಟ್ಟಿದ್ದಾರೆ. ಇದು ಅಫಿಷಿಯಲ್ ಆಗಿ ನಿನ್ನೆ ಕೂಡ ಬಂದಿರೋದಾಯ್ತಾ. ಇಲ್ಲಿ ಬಂದ್ಬಿಟ್ಟು ಪ್ರಾಥಮಿಕ ಶಾಲೆಗಳಲ್ಲಿ ಬರೋಬ್ಬರಿ 1,88,531 ಒಟ್ಟು ಹುದ್ದೆಗಳು ಕೂಡ ಇದಾವೆ. ಅದರಲ್ಲಿ ಮಂಜೂರಾಗಿರೋದು ಬರೋಬ್ಬರಿ 1,38,802, ಬರೋಬ್ಬರಿ 49,729 ಖಾಲಿ ಹುದ್ದೆಗಳು ಕೂಡ ಇದಾವೆ. ಅದು ಬಂದ್ಬಿಟ್ಟು ಪ್ರಾಥಮಿಕ ಶಾಲೆಗಳಲ್ಲಿ. ಪ್ರೌಢಶಾಲೆಗಳಲ್ಲಿ ಒಟ್ಟು ಹುದ್ದೆ ಬಂದ್ಬಿಟ್ಟು 44,406, ಅದರಲ್ಲಿ ಮಂಜೂರಾಗಿರೋದು 32,610, ಖಾಲಿ ಇರೋದು 11,976 ಒಟ್ಟು ಖಾಲಿ ಇದಾವೆ. ಟೋಟಲ್ ಬಂದ್ಬಿಟ್ಟು ಒಟ್ಟು 2,32,937 ಹುದ್ದೆಗಳಲ್ಲಿ ಮಂಜೂರಾಗಿರೋದು 1,71,412, 61,525 ಹುದ್ದೆಗಳು ಕೂಡ ಖಾಲಿ ಇದಾವೆ. ಸಾಕಷ್ಟು ಜನ ಲಾಸ್ಟ್ 8 ವರ್ಷದಿಂದ ಕೂಡ ಟಿ ಕೂಡ ಬರೋದು ಕೂಡ 10 ವರ್ಷದಿಂದ ಸರ್ಕಾರ ನೇಮಕಾತಿ ಕೂಡ ಮಾಡಿಲ್ಲ. ಅವ್ರಿಗೆ ಎಲಿಜಿಬಲ್ ಆದವರು ಇವತ್ತು ಕರಿಬಹುದು, ನಾಳೆ ಕರಿಬಹುದು ಅಂತ ಹೇಳಿ ಬೇರೆ ಕಡೆ ಕೆಲಸಕ್ಕೆ ಹೋಗ್ತಲ್ಲ. ಹೊಸ ವರ್ಷ ನಡೀತಿರೋ ಹಿನ್ನೆಲೆ ಇಲ್ಲಿ ಗುಡ್ ನ್ಯೂಸ್ ಕೂಡ ಬರ್ತಾ ಇದೆ. ಅಲ್ಲಿ ನೋಡಿದ್ರೆ ಶಿಕ್ಷಕರಿಗೆ ಮುಂಬಡ್ತಿ ಕೊಡ್ತಾ ಇದ್ದಾರೆ. ಫಿಸಿಕಲ್ ಎಜುಕೇಶನ್ ಟೀಚರ್ಸ್ಗಳಿಗೆ ಮತ್ತೆ ಶಾಲಾ ಶಿಕ್ಷಕರಿಗೆ ಮುಂಬಡ್ತಿ ಕೊಡ್ತಾ ಇದ್ದಾರೆ. ಕೌನ್ಸಿಲಿಂಗ್ ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಹೆಚ್ಚು ವೇಕೆನ್ಸಿಗಳು ಉಳಿತವೆ. ಶಿಕ್ಷಣ ಸಚಿವರು ನಾವು ನೇಮಕಾತಿ ಕೂಡ ಮಾಡ್ತೀವಿ. ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಒಳಗಡೆ ನಾವು ಹೋಗಿ ಕಾಲೇಜುಗಳಿಗೆ ಟೀಚಿಂಗ್ ಶುರು ಮಾಡೋ ಹಾಗೆ ನಾವು ಮಾಡ್ತೀವಿ ಅಂತೇಳಿ ಸಚಿವರು ಕೂಡ ಸ್ಪಷ್ಟನೆ ಕೂಡ ಕೊಟ್ಟಿದ್ರು. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ನೋಡೋಣ, ಜನವರಿಯಲ್ಲಿ ಕೌನ್ಸಿಲಿಂಗ್ ಕೂಡ ಆಗ್ತಿದೆ. ಆ ನಿಟ್ಟಿನಲ್ಲಿ ಅಲ್ಲೂ ಕೂಡ ಸಾಕಷ್ಟು ಇದಿದೆ. ಮತ್ತೆ 1,000ಕ್ಕೂ ಹೆಚ್ಚು KPS ಶಾಲೆಗಳನ್ನ ನಾವು ಆರಂಭ ಮಾಡ್ತೀವಿ ಅಂತ ಕೂಡ ಹೇಳಿದ್ರು. ಈ ನಡುವೆ 2 ವರ್ಷದಿಂದ ಶಿಕ್ಷಕರ ನೇಮಕಾತಿ ಕರೆಕ್ಟಾಗಿ ಆಗಿಲ್ಲ. ಶಿಕ್ಷಕರ ನೇಮಕಾತಿ ನಾವು ಮಾಡ್ತೀವಿ ಅಂತೇಳಿ ಸಚಿವರು ಕೂಡ ಹೇಳ್ತಾ ಬರ್ತಾ ಇದ್ದಾರೆ. ಬಟ್ TET ಬರೆದವರಿಗೆ ಹೊಸ ಖುಷಿ ಕೂಡ ಇದೆ. ನೋಡೋಣ ಏನಾದ್ರು ನೇಮಕಾತಿ ಕೂಡ ಮಾಡ್ತಾರ ಅಂತ. ಸಾಕಷ್ಟು ಜನ ಎಲಿಜಿಬಲ್ ಆಗಿರೋರು, ಅಡ್ಮಿಷನ್ ಆಗಿರೋರು ಸಂಖ್ಯೆ ಅಜಗಜಾಂತರ ಇದೆ. ಬರೋಬ್ಬರಿ 4.47 ಲಕ್ಷ ಮಂದಿ ಎಲಿಜಿಬಲ್ ಆಗಿದ್ರು. ಬರೋಬ್ಬರಿ 28,000 ಶಿಕ್ಷಕರ ಹುದ್ದೆ ಅಷ್ಟೇ ಇದೆ. ಅದರಲ್ಲೂ ನಿಮಗೆ ಬರೋಬ್ಬರಿ TET ಪಾಸ್ ಆದವರೆಲ್ಲ ಎಲಿಜಿಬಲ್ ಕೂಡ ಆಗಿಲ್ಲ. 10% ಅಷ್ಟೇ ಜನ ಎಲಿಜಿಬಲ್ ಕೂಡ ಆಗಿದ್ದಾರೆ. ಡಿಸೆಂಬರ್ 7ನೇ ತಾರೀಕು TET ಮಾಡಿ 97,383 ಅಭ್ಯರ್ಥಿಗಳು ಎಲಿಜಿಬಲ್ ಕೂಡ ಆಗಿದ್ರು. ಅಲ್ಲಿ ಬಂದ್ಬಿಟ್ಟು ಪೇಪರ್ 1 29,377, ಪೇಪರ್ 2 68,006 ಅಭ್ಯರ್ಥಿಗಳು ಎಲಿಜಿಬಲ್ ಕೂಡ ಆಗಿದ್ರು. ನೋಡೋಣ, ಕಾಯ್ದು ನೋಡೋಣ ಎಷ್ಟು ಸುದ್ದಿ ಇದೆ. ನ್ಯೂ ಇಯರ್ ಸುದ್ದಿ ಕೊಡ್ತಾರ, ಹೊಸದಾಗಿ ನೇಮಕಾತಿ ಯಾವಾಗ ಶುರು ಆಗುತ್ತೆ ಅಂತ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.